ಶಾಸಕರ ಹಾಜರಾತಿಯನ್ನು ಹೆಚ್ಚಿನ ಮಾಡಬೇಕು ಅನ್ನೋದು ಸ್ಪೀಕರ್ ಡ್ಯೂಟಿ ಕಾದವರು ಈಗಾಗಲೇ ಸಾಕಷ್ಟು ಪ್ಲಾನ್ಗಳನ್ನು ಮಾಡ್ಕೊಂಡಿರುವಂಥದ್ದು ರಿಕ್ಲೈನರ್ ಚೇರ್ ಜೊತೆಗೆ ಒಂದು ಮಸಾಜ್ ಮಿಷನ್ ಅನ್ನು ಕೂಡ ಹಾಕಿರುವಂಥದ್ದು. ಇದ್ರ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ JDS ಶಾಸಕರಾದಂಥ ಹೇಮಂತ್ ಮಾತಾಡ್ತಾರೆ. ಸರ್, ಶಾಸಕರ ಹಾಜರಾತಿಯನ್ನು ಹೆಚ್ಚಿನ ಮಾಡಬೇಕು ಮಸಾಜ್ ಮಿಷನ್ ಕೂಡ ಹಾಕಿರುವಂಥದ್ದು. ನೋಡಿ, ನಾನು ಲಾಂಚಲ್ಲಿ ನೋಡಿದೆ ಒಂದು 5-6 ಸೀಟ್ ಹಾಕಿದ್ದಾರೆ ರಿಕ್ಲೈನರ್. ಅದು ಅವಶ್ಯಕತೆ ಇಲ್ಲ ಅಂತ ನನ್ನ ಅಭಿಪ್ರಾಯ. ಯಾಕೆಂದರೆ ಒಂದು 5-6 ರಿಕ್ಲೈನರ್ ಹಾಕ್ಬಿಟ್ಟು 224 ಜನಕ್ಕೆ ಎಲ್ಲರಿಗೂ ನೀವು ಫೆಸಿಲಿಟೀಸ ಪ್ರೊವೈಡ್ ಮಾಡೋಕ್ಕಾಗಲ್ಲ. ನಾವು ಇಲ್ಲೇ ರಿಲ್ಯಾಕ್ಸೇಷನ್ ಮಾಡೋದಾದರೆ ಊಟದ ಬಿಟ್ಟಾಗ ಬಂದು ರಿಲ್ಯಾಕ್ಸೇಷನ್ ಮಾಡೋದಾದರೆ ನಮ್ಮನ್ನು ನೋಡೋಕೆ ಬಂದಿರ್ತಾರಲ್ಲ ಜನ, ಅವ್ರನ್ನ ಅಟೆಂಡ್ ಮಾಡಬೇಕಲ್ಲ. ಅವ್ರ ಪಬ್ಲಿಕ್ ಅವ್ರಿಗೆ ಊರಿನ ಸಮಸ್ಯೆಗಳು ಅವ್ರ ಸಮಸ್ಯೆಗಳು ಬಂದಿರ್ತಾರೆ. ಅವ್ರು ಅಟೆಂಡ್ ಮಾಡ್ಬೇಕಾದ್ರೆ ನಾವು LHಗೆ ಹೋಗ್ಬೇಕಾಯ್ತದೆ. ನಾನು ಸ್ಪೀಕರ್ ಅವ್ರಿಗೆ ಮನವಿ ಮಾಡೋದಿಷ್ಟೇ, ದಯವಿಟ್ಟು ರಿಕ್ಲೈನರ್ ಸೀಟನ್ನು ಇಂಥ ಸಂದರ್ಭದಲ್ಲಿ, ಯಾಕೆಂದರೆ ಗ್ಯಾರಂಟಿಗಳಿಗೆ ದುಡ್ಡಿಲ್ಲ ಅಂತಕ್ಕಂಥ ಒಂದು ಇದು ಬಂದಿದ್ದಾಗ ಈ ರಿಕ್ಲೈನರ್ ಮೋಜು ಮಾಡ್ತಾರೆ ಅಂತ ಹೇಳಿ ನಮಗೆ ಕೆಟ್ಟ ಹೆಸರು ಬರ್ತದೆ. ಸ್ಪೀಕರು ಅದನ್ನು ಚೇಂಜ್ ಮಾಡ್ಕೊಳ್ಳೋದು ಒಳ್ಳೆಯದು ಅಂತಕ್ಕಂಥ ನಮಗೆ. ಸರ್, ಈಗ ಶಾಸಕರು ರಿಲ್ಯಾಕ್ಸ್ ಮಾಡೋದ್ರಿಂದ ಶಾಸಕರು ಎಲೆಕ್ಟೆಡ್ ಮೆಂಬರ್ಸ್, ವಿ ಆರ್ ನಾಟ್ ಸ್ಟೂಡೆಂಟ್ಸ್. ಆ ಥರ ತಿಳ್ಕೊಂಡು ಮಾಡ್ತಕ್ಕಂಥದ್ದು ಅವರ ತಪ್ಪು. ಇದು ಆ ರಿಲ್ಯಾಕ್ಸೇಷನಿಂದ ಅಟೆಂಡೆನ್ಸ್ ಆಗ್ತದೆ ಅನ್ನಂಗಿದ್ರೆ ಏನೇನೂ ಆಗಿರುತ್ತೆ. ಅದರಿಂದ ವಿ ಹ್ಯಾಡ್ ಪಾರ್ಟಿಸಿಪೇಟ್ ಇನ್ ದ ಮೀಟಿಂಗ್ ಅಂಡ್ ಸಾಲ್ವ್ ದ ಪ್ರಾಬ್ಲಮ್, ನಾಟ್ ಇನ್ ದ ಸಿಟ್ಟಿಂಗ್ ಇನ್ ದ ಚೇರ್ ಅಂಡ್ ಸಾಲ್ವಿಂಗ್ ದ ಪ್ರಾಬ್ಲಮ್. ಇಲ್ಲಿ ಏನಾಗಿದೆ ಅಂದರೆ ಈ ಲಾಭ ಯಾರಿಗೆ ಅಂದರೆ ಅವ್ರು ಬಾಡಿಗೆ ಹಾಕಿರ್ತಾರೆ, ಅವ್ರಿಗೆ ಲಾಭ ಆಗ್ತದೆ, ನಾಟ್ ಫಾರ್ ಅಸ್. ಸ್ಪೀಕರ್ ಏನು ಸಲಹೆ ಕೊಡ್ತಾರೆ? ನಾನು ಸ್ಪೀಕರ್ ಅವ್ರಿಗೆ ಯು ಶುಡ್ ರೀಥಿಂಕ್, ಇದನ್ನು ಮತ್ತೆ ವಾಪಸ್ಸಿನ ಯೋಚನೆ ಮಾಡಿ. ಈ ಥರ ಮಾಡ್ತಕ್ಕಂಥದ್ದು, ದುಡ್ಡನ್ನು ಮಣ್ಣಿನ ಹಾಳು ಮಾಡ್ತಕ್ಕಂಥದ್ದು, ಇಟ್ ಈಸ್ ನಾಟ್ ರೈಟ್. ಇದು ಜನರ ಮಾತುಗಳಿಗೆ ಗುರಿ ಆಗ್ತದೆ. ಸೊ ಇದು ಮಾಡ್ತಕ್ಕಂಥದ್ದು ತಪ್ಪು. ವಿತ್ಡ್ರಾ ಮಾಡ್ಕೊಳ್ಳೋದು ಒಳ್ಳೆಯದು ಅಂತಕ್ಕಂಥದ್ದು ನಾನು ಇನ್ನು ಹೇಮಂತ್ ಪ್ರಕಾರ ಈಗ ಸಾಕಷ್ಟು ಸಮಸ್ಯೆ ಆಗುತ್ತೆ. ಶಾಸಕರು ಜನರ ಜೊತೆ ಸಮಸ್ಯೆಗಳನ್ನ ನಾವು LHಗೆ ಹೋಗ್ಬೇಕಾಗುತ್ತೆ. ಇಲ್ಲಿ ಮಾಡೋದು ಸರಿಯಲ್ಲ ಅನ್ನೋ ಮಾತ್ರ ಪರ್ಸನ್ ಪವನ್ ಜೊತೆ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.